ಇನ್ನೊಂದು ನೀವು ಗೋಲ್ಡ್ ಮೆಡಲಿಸ್ಟ್ ಕೂಡ ಅಂತಾನು ಕೇಳ್ಬಿಟ್ಟಿದೀವಿ. ಆಮೇಲೆ ಯಾಕೆ ಮತ್ತೆ ಗೋಲ್ಡ್ ಮೆಡಲ್ ಆಗ್ಬೇಕು ಮತ್ತೆ ಓದ್ಬೇಕು ಅಂತ ಅನಿಸ್ತು? ಆಕ್ಟಿಂಗ್ ಅಲ್ಲೇ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀರಾ? ಯಾಕೆಂದ್ರೆ ಮೇಡಮ್ 2007ಕ್ಕೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಗ ಇಲ್ಲಿ ಸುಮಾರಷ್ಟು ಹವ್ಯಾಸಿ ತಂಡಗಳಿದಾವೆ. ಆ ಹವ್ಯಾಸಿ ತಂಡಗಳಲ್ಲಿ ನಾನು ನಟನಾಗಿ ಕೆಲಸ ಮಾಡಿದೆ, ಮೇಕಪ್ ಮಾಡ್ತಾ ಕೆಲಸ ಮಾಡಿದೆ, ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಅದು ಇರೋದು ನಮಗೆ ಸಂಜೆ ಟೈಮ್, ರಿಹರ್ಸಲ್ ಎಲ್ಲ ಇರೋದು ಸಂಜೆ ಟೈಮ್. ಬೆಳಗ್ಗೆಯಿಂದ ಏನು ಮಾಡಬೇಕು? ಆಗ ಬೆಂಗಳೂರು ಯೂನಿವರ್ಸಿಟಿಗೆ ನಾನು DDM ಡಿಪಾರ್ಟ್ಮೆಂಟ್ ಇದೆ, ಡಾನ್ಸ್ ಡ್ರಾಮಾ ಮ್ಯೂಸಿಕ್ ಅಂತ, ಅಲ್ಲಿ ಹೋಗಿ ಸೇರ್ಕೊಂಡೆ. 2 ವರ್ಷ ಒಂದು MA ಅಂತ ಮಾಡ್ಕೊಂಡೆ. ನಂಗೆ ಆಕ್ಚುಲಿ MA ಮಾಡಿ ಲೆಕ್ಚರ್ ಆಗ್ಬೇಕಂತ ಬಹಳ ಆಸೆ ಇತ್ತು. ಹಂಗಾಗಿ ಸಿಗ್ತಿಲ್ಲ, ನಿಜವಾಗ್ಲೂ ಸಿಗ್ತಿಲ್ಲ, ಸಾಧ್ಯನೇ. ನಾನೆಲ್ಲೋ ಒಂದ್ ಕಡೆ ನಾನೆಲ್ಲೋ ಒಂದ್ ಕಡೆ ಜಾಬ್ ಮಾಡ್ತಿದ್ರೆ ಅಷ್ಟಿಗೆ ಸೀಮಿತ ಆಗಿರ್ತಿದೆ. ಅಲ್ಲಿ MA ಮಾಡಿದೆ. MA ಅಲ್ಲಿ 3 ಗೋಲ್ಡ್ ಮೆಡಲ್ ಬಂತು. ಇದೇ ನಾಟಕ ಸಬ್ಜೆಕ್ಟ್ ಇಟ್ಕೊಂಡೆ. ಹಾಗಾಗಿ ಆ ಕಲಿಕೆ ಪ್ರೋಸೆಸ್ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಹೋಯ್ತು. ಅವಾಗೂ ಕಷ್ಟಗಳಿತ್ತು. ಆ ಕಷ್ಟ ಪಟ್ಕೊಂಡು ನೀವು ನಂಬ್ತಿರಲ್ಲೋ, ಅವಾಗ ಮೂಡ್ಲಪಾಳ್ಯದಲ್ಲಿದ್ದೆ. ಮೂಡ್ಲಪಾಳ್ಯದಿಂದ ಬೆಂಗಳೂರು ಯೂನಿವರ್ಸಿಟಿಗೆ ನಡ್ಕೊಂಡು ಹೋಗ್ಯವ ನಾನು. ನನ್ನ ಹತ್ರ ಬೈಕ್ ಇರ್ತಿರ್ಲಿಲ್ಲ, ತುಂಬಾ ದೂರನೇ. ಆದ್ರೆ ಏನ್ ಮಾಡಿ, ಅನಿವಾರ್ಯ. ಆಮೇಲೆ ನಾಗರಬಾವಿ ಸರ್ಕಲ್ ಹತ್ರ ಬಂದು ಅಲ್ಲಿಂದ ಯೂನಿವರ್ಸಿಟಿಗೆ ನಡ್ಕೊಂಡು ಹೋಗಿ ಯಾರ್ದೋ ಕೈ ಹಾಕ್ರೆ ಹಿಂಗೆ ನಿಲ್ಲಿಸ್ತಿದ್ರು. ಯಾಕೆ ನಡ್ಕೊಂಡು ಬರ್ತಿಂದ ದುಡ್ಡು ಇರ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಇಷ್ಟೋ ದಿನ ಉಪವಾಸ ಇದ್ದದ್ದೆಲ್ಲ ಇದೆ ಮೇಡಮ್. ಇದೇ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ತಿರುಪತಿ ದೇವಸ್ಥಾನ, ಮಿನಿ ತಿರುಪತಿ ದೇವಸ್ಥಾನ ಇದೆ ಗೊತ್ತಾ? ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಗೊತ್ತಾ? ಆ ಸಂದರ್ಭದಲ್ಲಿ ಮನೇಲಿ ದುಡ್ಡು ಕೇಳಕ್ಕಾಗಲ್ಲ, ಕೆಲಸಗಳಿಲ್ಲ, ಒಂದೊತ್ತು ಊಟ. ಒಂದೊತ್ತು ಊಟ ಮಾಡ್ಕೊಂಡು ಅಲ್ಲಿ ಆ ತಿರುಪತಿ ದೇವಸ್ಥಾನ ಪ್ರಸಾದ ತಿನ್ಕೊಂಡು ಹಂಗೆ ಎಷ್ಟೋ ದಿನ ಕಳೆದಿದ್ದೀವಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಾಗ ಒಂದ್ಸಲ ಏನಾಯ್ತು ಅಂದ್ರೆ, ರೋಡ್ ಕ್ರಾಸ್ ಮಾಡ್ತಿದ್ದೆ ಗವಿಪುರಂ ಗುಟ್ಟಳ್ಳಿಯಲ್ಲಿ. ಒಬ್ಬನ್ ಬಂದು ಹೊಡೆದ ನನಗೆ. ಅವನ್ ಬಿದ್ದ. ನಾನು ಏನು ಯೋಚನೆ ಮಾಡಿದೆ ನನಗೂ ಗೊತ್ತಿಲ್ಲ. ಏನ್ರಿ ನೀವು ಸಾಯೋದಿಲ್ದ್ರೆ ನಮ್ಮನ್ನು ಸಾಯಿಸ್ತೀರಿ ಅಂತಂದು ಇವತ್ತು ಒಂದು ನೆನಪಿದೆ. ಹಾಗಾಗಿ ಆ ಬದುಕು ಅನ್ನೋದಿದೆಯಲ್ಲ ಮೇಡಮ್, ತುಂಬಾ ತುಂಬಾ ಕಲಿಸಿದೆ ಆ ಬದುಕುಗಳು. ಸಾಧನೆ ಅನ್ನೋದು ಸುಮ್ಮನೆ ಬರೋದಿಲ್ಲ. ಸರ್ ನೆನೆಸ್ಕೊಂಡು ನೋವು ಆಗ್ಬಿಡ್ತದೆ.